ರೀತಿಯಾಗಿ ಘೋಟಾಲ ಆಗ್ಯದ. ಯಾರು 200 ಕೋಟಿ ಇದ್ದಾರೆ, 300 ಕೋಟಿ ಇದ್ದಾರೆ, ಭೂಮಿ ಬಗ್ಗೆ ಹಗರಣ ಅದು ಏನೇನೋ ಅದು ರಾಮನ ಹಣವನ್ನು ಕಳ್ಳತನ ಮಾಡೋ ಜನ ಅಲ್ಲಿದ್ದಾರಲ್ಲ ಅನ್ನುವಂಥದ್ದು. ಇಂಥ ಜನ ಮತ್ತು ಅದಕ್ಕೂ ಸಂಬಂಧಿಸಿದವರು ಅಲ್ಲಿ BJP ಮತ್ತು RSS ಸಂಬಂಧಿಸಿದವರು ಇದ್ದಾರೆ. ಆರೋಪ ಮಾಡೋದು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಇದ್ದಾರಿಲ್ಲೋ ಗೊತ್ತಿಲ್ಲ, ಆರೋಪ ಮಾತ್ರ ಇದ್ದಿದ್ದೆ ಮಾಡ್ತಾ ಇರೋದು ಸುಳ್ಳಲ್ಲ. ಹೀಗಾಗಿ ರಾಮ ಮಂದಿರದಲ್ಲಿ ಆಗಿರ್ಬೋದು, ಧರ್ಮಸ್ಥಳದಲ್ಲಿ ಆಗಿರ್ಬೋದು, ಇಂಥ ಮತ್ತು ಅಲ್ಲಿ ನೋಡ್ರಿ ಧರ್ಮಸ್ಥಳದಲ್ಲೇ ನಾವು ಆರೋಪ ಮಾಡೋಂಥ ವ್ಯಕ್ತಿ ಇಲ್ಲದೆ ಹೋಗಿರ್ಬೋದು, ಆದರೆ ಅಲ್ಲಿದ್ದಾರೆ ಕೊಲೆಗಳಿದ್ದಾರೆ, ಅತ್ಯಾಚಾರಗಳಿದ್ದಾರೆ, ಇದ್ದಿದ್ದೇನು ಸುಳ್ಳಲ್ಲ. ಇಲ್ಲದ್ರೆ ಚೆನ್ನಾಗಿ ಬೆಳಗ್ಗೆ ಸಾಧ್ಯನೇ ಇಲ್ಲ. ಹೆಂಗೆ ಬಿದ್ದುಪ್ಪ ಅವೆಲ್ಲಗಳು. ಈವನ್ ಅಲ್ಲಿಯ ಗೆಸ್ಟ್ ಹೌಸ್ ಮಾಡಲಿದ್ದಂಥ ಅಲ್ಲಿಯೂ ಸಹಿತ ಅನೇಕ ಏನಪ್ಪ ಜನ ತಮ್ಮ ಜೀವ ಕಳೆದುಕೊಂಡ್ರು. ಅದನ್ನು ಮಾಡಿದವರು ಯಾರ ಇದನ್ನು ಸಹಿತ ಹೇಗಾಗಿ ಸಣ್ಣ ಸಣ್ಣ ವಯಸ್ಸಿನ ಹೆಣ್ಮಕ್ಳು ಹೋಗಿದ್ದು ಸಹಿತ ಸ್ವತಃ ಈಗ ಅಲ್ಲಗಳಿತಾ ಇರ್ಬೋದು ನಮ್ಮ ಭೀಮ ಅಥವಾ ಚಿನ್ನಯ್ಯ. ಆದರೆ ಅವ್ರು ನೋಡಿದ್ದೀನಿ ಅನ್ನೋದೇನು ಸುಳ್ಳಲ್ಲ, ಹೇಳಿದ ಸುಳ್ಳಲ್ಲ. ಅನೇಕರಲ್ಲಿ ಹೇಳ್ತಾ ಇರ್ತಾರೆ ನಡೆದ ಒಂದು ಘಟನೆಗಳು. ಅದನ್ನು ಇವತ್ತು ನಿಮಗೆ ಗೊತ್ತದ ನಾಗಲಕ್ಷ್ಮಿ ಚೌಧರಿ ಅವರು ಅದ ಮಾತನ್ನು ಒತ್ತು ಕೊಟ್ಟು ಹೇಳಿ 20 ವರ್ಷದೆಲ್ಲ ನೀವು ತನಿಖೆ ಮಾಡ್ತಾ ಇದ್ದಾರೆ. SIT ನೇಮಿಸಿದ್ರು, ಇನ್ನೂ ತನಿಖೆ ಆಗ್ತಾ ಇಲ್ಲ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಇದನ್ನು ದೊಡ್ಡ ಮಿಕ್ಕಗಳು ಇದ್ದಿದ್ದೇನು ಸುಳ್ಳಲ್ಲ. ಅದೇ ರೀತಿ ಈಗ ಕ್ರಾಸ್ಔಟ್ ಮಾಡಿದವರು ಎಲ್ಲ ಬುದ್ಧಿವಂತರಿದ್ದಾರೆ, ಶಾಸಕರಿದ್ದಾರೆ. ಅವರು ಶಾಸಕರಿದ್ದಂಥವರು ತಮ್ಮ ಹಣದ ಆಶೆಗೋ, ಮತ್ತೆ ಆಶೆಗೋ, ಇನ್ನೂರದ ಆಶೆಗೋ, ನಾಳೆ ಅಧಿಕಾರ ಸಿಗ್ಬೋದು ಆಶೆಗೋ, ಅಥವಾ ಅವರನ್ನು ಕಾಂಗ್ರೆಸ್ಗೋ ಎಲ್ಲೋ ಜಿಗಿದು ಹೋಗುವಂಥ ವಿಚಾರ ಇರ್ಬೋದು. ಅವರು ಮತ ಹಾಕಿದ್ದಾರೆ, ಏನೋ ಲಾಭಕ್ಕಾಗಿ ಹಾಕಿದ್ದಾರೆ. ಅದರಲ್ಲಿಂದ ಎಲ್ಲ ಅಭಿಪ್ರಾಯ ಇಲ್ಲ. 11 ಮತಗಳೆಲ್ಲ ಹೋಗಿದ್ದು ರೊಕ್ಕಕ್ಕೂ ಅಧಿಕಾರಕ್ಕೂ ಹೋಗಿದ್ದಾವೆ, ಹಾಕಿದ್ದಾರೆ ಅದು ಕ್ಲಾಸ್ ಓಟ. ಅದನ್ನು ಕಂಡು ಹಿಡಿಬೇಕಾಗಿದ್ದು ನಮ್ಮ BY ವಿಜೇಂದ್ರ ಅವರು BJPಯಲ್ಲೇ, ಮತ್ತು JDS ಅಲ್ಲೇ ಕುಮಾರಸ್ವಾಮಿಗಳು. ಅವ್ರಿಗೂ ಸಹಿತ ಕಷ್ಟ ಇರೋದು ಇವತ್ತು ಯಾರಪ್ಪ ಅಂತೇಳಿ ಇವತ್ತು ಒಂದೇ ಸಮಾಧಾನ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ಏನದು ಇವತ್ತು ನಾವು ಏನನ್ನು ಮಾಡಬೇಕು ಅನ್ನುವಂಥದ್ದು. ಈಗ ಮುಂದೆ ಏನು ಮಾಡ್ಬೇಕಾಯ್ತು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ನಮ್ಮ ವಿಜೇಂದ್ರ ಅವರು ಅನಗತ್ಯ ಹುಡುಗಾಟದಲ್ಲೇ ಮತ್ತೆ ಹೋದ್ರೆ ಇದು ನೋಡೋರ ಕಣ್ಣಿಗೆ ಸರಿ ಕಾಣಲಿಕ್ಕಿಲ್ಲ. ಸ್ವತಃ ಇನ್ನು BJP ಅಲ್ಲಿಯ ಲೀಡರ್ಗಳಿಗೆ ಸಹಿತ ಇದು ಒಪ್ಪುವಂಥ ವಿಷಯ ಆಗಿಲ್ಲ ಅನ್ನೋದು ಈಗ ಕಂಡು